ಎಲ್ಲರಿಗೂ ನಮಸ್ಕಾರ. ಈಗ ಮಾವಿನಕಾಯಿ ಸೀಸನ್ ಆಗಿದ್ದರಿಂದ ಮಂದನ ಗೊಜ್ಜು ಮಾಡೋದು ಹೇಗೆ ಹೇಳಿ ತೋರಿಸ್ಕೊಡ್ತೀನಿ. ದಿನ ಮನೆಯಲ್ಲಿ ಅನ್ನ ಸಾರು ಸಾಂಬಾರು ಎಲ್ಲ ತಿಂದು ಬೇಜಾರಾಗಿರುತ್ತೆ. ಅದಕ್ಕೆ ಹುಳಿ ಹುಳಿ ಮಾವಿನಕಾಯಿಯಿಂದ ಮಂದನ ಗೊಜ್ಜು ಮಾಡೋಣ. ಅದಕ್ಕೇನು ತುಂಬ ಪದಾರ್ಥಗಳೇನು ಬೇಕಾಗಲ್ಲ, ಮನೇಲಿರೋ ಪದಾರ್ಥಗಳೇ ಸಾಕಾಗುತ್ತೆ. ಅದರ ಮಾಡಿಕೊಂಡು ಊಟ ಮಾಡಿದರೆ ಒಂದು ಮುಷ್ಟಿ ಅನ್ನನೂ ಸೇರುತ್ತೆ, ಚೆನ್ನಾಗೂ ಇರುತ್ತೆ. ಬಿಸಿ ಬಿಸಿ ಅನ್ನದ ಜೊತೆ ಮಂದನ ಗೊಜ್ಜು ಹಾಕ್ಕೊಂಡು ಕೊಬ್ಬರಿ ಎಣ್ಣೆ ಜೊತೆ ಊಟ ಮಾಡ್ಬೋದು. ಅದಕ್ಕೆ ಏನೇನು ಬೇಕು ಹೇಳಿ, ಪದಾರ್ಥಗಳು ಬೇಕು ಹೇಳಿ ನೋಡೋಣ. ಮಂದನ ಗೊಜ್ಜು ಮಾಡಲಿಕ್ಕೆ ಹುಳಿ ಮಾವಿನಕಾಯಿ 4, ಒಗ್ಗರಣೆಗೆ ಎಣ್ಣೆ, ಸ್ವಲ್ಪ ಉದ್ದಿನಬೇಳೆ, ಹಸಿಮೆಣಸು, ಸಾಸಿವೆ, ಬೆಳ್ಳುಳ್ಳಿ, ಒಣಮೆಣಸು, 4 ಮೆಂತ್ಯಕಾಳು, ಸ್ವಲ್ಪ ಇಂಗು, ಇವಿಷ್ಟು ಬೇಕು. ಈ ಹಸಿ ಮಾವಿನಕಾಯಿನ ಒಂದು ಪಾತ್ರೆಯಲ್ಲಿ ನೀರು ಹಾಕಿ 20 ನಿಮಿಷ ಚೆನ್ನಾಗಿ ಬೇಯಿಸ್ಕೋಬೇಕು. ಆಲ್ರೆಡಿ ಮಾವಿನಕಾಯಿ ಬೇಯಿಸಿ ತಂದಿಟ್ಕೊಂಡಿದ್ದೀನಿ. ಮಾವಿನಕಾಯಿ ಮಂದನ ಗೊಜ್ಜು ಮಾಡೋಣ ಬನ್ನಿ. ಬೇಯಿಸಿರೋ ಮಾವಿನಕಾಯಿನ ಚೆನ್ನಾಗಿ ಕಿವುಚಿ ರಸ ತೆಗೆದಿಟ್ಕೋಬೇಕು. ಈ ರೀತಿ ಈ ಹಸಿಮೆಣಸಿನ್ಕಾಯಿನ ಮಿಕ್ಸಿ ಜಾರಲ್ಲಿ ಹಾಕಿ ತರಿಯಾಗಿ ರುಬ್ಕೋಬೇಕು. ಪೇಸ್ಟ್ ಥರ ನುಣ್ಣಗೆ ರುಬ್ಬೋದು ಬೇಡ. ಈ ಬೆಳ್ಳುಳ್ಳಿನ ಕಲ್ಲಿನಲ್ಲಿ ಜಜ್ಕೋತೀನಿ. ಈಗ ಒಗ್ಗರಣೆ ಮಾಡ್ಕೊಳ್ಳೋಣ. ಒಗ್ಗರಣೆಗೆ ಎಣ್ಣೆ ಹಾಕ್ಕೊಂಡು ಎಣ್ಣೆ ಕಾದ ನಂತರ ಸಾಸಿವೆ ಕಾಳು, ಉದ್ದಿನಬೇಳೆ, ಚಿಟಿಕೆ ಇಂಗು, ಮೆಂತ್ಯಕಾಳು, ಒಣಮೆಣಸು ಮತ್ತು ಹಸಿಮೆಣಸು, ಬೆಳ್ಳುಳ್ಳಿ ಪೇಸ್ಟು ಇದಿಷ್ಟನ್ನು ಹಾಕಿ ಚೆನ್ನಾಗಿ ಹುರಿದಿಟ್ಕೋಬೇಕು. ಎಲ್ಲ ಪದಾರ್ಥಗಳನ್ನು ಹಾಕಿ ಮಿಶ್ರ ಮಾಡಿ 5 ನಿಮಿಷ ಚೆನ್ನಾಗಿ ಕುದಿಸಬೇಕು. ಈಗ ಮಂದನ ಗೊಜ್ಜು ರೆಡಿಯಾಗಿದೆ.